ಎಲ್ಲ ಕಸ್ಟಮರ್ ನಮ್ಮ ಪರಿಚಯ ಇದ್ದರು, ಕನ್ನಡ ಅವರು, ತಮಿಳ್ ಅವರು. ಈಗ ಸಂಪಾದ ಇಲ್ಲ, ಮಾಮೂಲಿ ಜೀವನ ಆಗತ್ತದ ಅಷ್ಟೇ. ಕಷ್ಟ ಯಾರಿಗೆ ಇಲ್ಲ, ಈಗ ಎಲ್ಲ ಕಷ್ಟ ಇದೆ. ದೇವ್ರು ಇಷ್ಟೇ ಕೊಟ್ಟರೆ ಸಾಕು ನಮಗೆ, ನಮ್ಮ ಲೈಫ್ ಆಯಿತು ಅಷ್ಟೇ, ಮುಗೀತು. ಕಂಡು ಕಾಣದ ನಮ್ಮೂರು, ಕಂಡು ಕಾಣದ ನಮ್ಮೂರು. ನಮ್ಮ ಹೆಸರು ದೀಪೂಷನ್. ಯಾವ ಊರು, ಎಲ್ಲಿಂದ ಬಂದಿದ್ದೀರಾ? ನಾನು UP ಅಂದರೆ ಬಂದಿರೋದು. ಬೆಂಗಳೂರು ಬಂದು ಎಷ್ಟು ವರ್ಷ ಆಯಿತು? ಅದು 27 ವರ್ಷ ಆಗಿದ್ದು. ಇದಕ್ಕೂ ಮುಂಚೆ ಏನು ಮಾಡ್ತಾ ಇದ್ರಿ? ಅದೇ ಬಂದೆ ಅದೇ ಮಾಡ್ತಿದ್ದು, ಬೀಳಂಗಡಿ. ಈಗ ಟೀ ಕಾಫಿ ಎಲ್ಲ ಮಾಡ್ತಿದ್ದು. ಮುಂಚೆ ಎಲ್ಲ ಬರೀ ಬೀಳಂಗಡಿ ಇದೆ. ಎಷ್ಟು ಜನ ಇದ್ದೀರಾ ನಿಮ್ಮ ಫ್ಯಾಮಿಲಿ? ಫ್ಯಾಮ್ಲಿ 5 ಜನ. ಊರಲ್ಲದು 4 ಅಣ್ಣ ತಮ್ಮ ಇದೆ. ಬೇರೆ ಅಂದರೆ ಸ್ವಲ್ಪ ಕಡಿಮೆ ದುಡ್ಡು ಖರ್ಚಿಗೆ ಅಂದರೆ ಬರುತ್ತೆ. ಬೇರೆ ರೊಟೇಷನ್ ಆಗಬೇಕನ್ನ ದುಡ್ಡು, ಬೇರೆ ಬಿಸ್ನೆಸ್ ಮಾಡೋಕ್ಕೆ ಅದು ಬೇಡ ಬೇಜಾನಿದೆ. ಅದು ಚಾಕ್ಲೇಟ್, ಮಗೈ, ಕಲ್ಕತ್ತಾ ಸ್ವೀಟ್, ಸಾದಾ, ಜರ್ದ ಎಲ್ಲ ಇದೆ. ಸ್ಪೆಷಲ್ ಆಳು ಇಲ್ಲ ಯಾರು ಕಸ್ಟಮರ್ಗೆ ಸ್ಪೆಷಲ್ ಆದರೆ ನಮಗೆ ಸ್ಪೆಷಲ್ ಇದೆ. ಕಸ್ಟಮರ್ ಏನು ಕೇಳ್ತದೋ ಅದು ಮಾಡ್ಕೊಡ್ಬೇಕು. ಅದು ನೋಡಿ, ಅವ್ರು ಜರ್ದೆ ತಿಂತದೋ, ಸ್ವೀಟ್ ಗಿವ್ ಕೊಟ್ಟರೆ ತಿನ್ನಲ್ಲ ಅವರು. ದೀಪು ಬಗ್ಗೆ ಭಾಳ ದಿವಸದಿಂದ, ಭಾಳ ವರ್ಷದಿಂದ ನೋಡಿದ್ದೇವೆ ನಾವು. ಭಾರಿ ಒಳ್ಳೆ ಹುಡುಗ, ಬಿಡಲ್ಲ, ಒಳ್ಳೆ ಆಗ್ತಾನೆ, ತೊಂದರೆ ಇಲ್ಲ. ನಾನು ಸಾಧಾರಣ ಒಂದು 20 ವರ್ಷದಿಂದ ಬರ್ತಾ ಇದ್ದೇನೆ, ನೋಡ್ತಾ ಇದ್ದೇನೆ ದೀಪು ಬಗ್ಗೆ. ಯಾವ ಊರು ನೋಡು? ನಾವು ಕುಂದಾಪುರದವರು. ಅದು ಬೆಳಿಗ್ಗೆ ಅಂದರೆ 7 ಗಂಟೆ ಮನೆ ಬೀಳ್ತದೆ, ಅಂಗಡಿಗೆ ಬರ್ತದೋ, ತಿರ್ಗಾ ಮಾರ್ಕೆಟ್ ಹೋಗ್ತದೋ, ಐಟಮ್ ತೊಗೊಳ್ ಬರ್ತದೋ. 8 ಗಂಟೆ 8-9 ಗಂಟೆ ಆಗತ್ತೋ ಅಂಗಡಿಗೆ ಬಂದು. ಈಗ ಅಂಗಡಿಗೆ ಓಪನ್ ಮಳೆ, ರಾತ್ರಿ 11 ಗಂಟೆ ತಿರ್ಗಾ ಮನೆ ಹೋಗ್ತದೋ. ನೋಡಿ, ಅಷ್ಟು ಕಷ್ಟಪಟ್ಟು ಇದು ಮಾಡಿದ್ಮೇಲೆ ಸುಮ್ಮನೆ ಜೀವನ ಮಾಡ್ಬೇಕನ್ನ. ಈಗ ಸಂಪಾದ ಇಲ್ಲ, ಮಾಮೂಲಿ ಜೀವನ ಆಗತ್ತದ ಅಷ್ಟೇ. ಸಂಪಾದ ಮುಂಚೆ ಇದ್ದರೆ ಈಗ ಇಲ್ಲ. ಇನ್ನು ಸ್ವಲ್ಪ ಜೀವನ ಮಾಡೋಕ್ಕೆ ಬರುತ್ತದೆ ಅಷ್ಟೇ, ಜಾಸ್ತಿ ಬರೋಲ್ಲ. ನಮ್ಮ ಹಳೆ ಕಸ್ಟಮರ್ ಇದೆ, ಎಲ್ಲ ವರ್ಷದ ಜಾಸ್ತಿ ಇಲ್ಲ, ಎಲ್ಲ ಹಳೆನದು. 27 ವರ್ಷದ್ದು. ನಮ್ಮ ಗಾಂಧಿನಗರಕ್ಕೆ 27 ವರ್ಷ ಆಗಿದೆ. ಅಲ್ಲಿ ಎಲ್ಲ ಲಾಯರ್ ಆಫೀಸ್ ಜಾಸ್ತಿ ಇದೆ, ಅವರೇ ಜಾಸ್ತಿ ಬರೋದು. ಸೆಲ್ಟೆಕ್ ಹೌದಿದೆ, ಅವ್ರು ಬರ್ತದೆ. ಎಲ್ಲ ಹಳೆ ಅವರು, ವರ್ಷದ ಯಾರಿಲ್ಲ. ಬೇರೆ ಗುಜರಾತಿ ಅವ್ರು ಜಾಸ್ತಿ ಇದೆ, ಸಮಾಜ ಇದೆ, ಗುಜರಾತಿ ಸಮಾಜ ಅವ್ರು ಬರ್ತದೆ. ಅವ್ರು ಯಾರು ಬರ್ತಾರೆ ಅಲ್ಲಿ ನಮ್ಮ ಕಡೆ ಬರ್ತೀವಿ. ನನ್ನ ಹಿಂದಿಯವ್ರಿದೆ, ಕನ್ನಡವ್ರಿದೆ, ಎಲ್ಲ ಇದೆ ನಮ್ಮ ಹತ್ರ. ಎಲ್ಲ ಜನ ಬರ್ತದೆ, ಬರೀ ಒಬ್ಬರೇ ಇಲ್ಲ, ಬರೀ 1 ಜನ ಬರೋಲ್ಲ. ನಮ್ಮ ಅಂಗಡಿ ಎಲ್ಲ ಯಾರ ಹತ್ರ ನಾನು ಜಗಳ ಇಲ್ಲ. 20 ವರ್ಷ ಅಂದರೆ ನಾನು ಅಂಗಡಿ ಮಾಡಿದ ಎಲ್ಲ ಕಸ್ಟಮರ್ ನಮ್ಮ ಪರಿಚಯ ಇದ್ದರು, ಕನ್ನಡ ಅವರು, ತಮಿಳ್ ಅವರು, ಎಲ್ಲ ಹತ್ರ. ಕಷ್ಟ ಇದೆ, ಏನು ಮಾಡಬೇಕು? ಇದು ಮಾಡಬೇಕು. ಕಷ್ಟ ಯಾರಿಗೆ ಇಲ್ಲ, ಈಗ ಎಲ್ಲ ಕಷ್ಟ ಇದೆ. ಜೀವನ ಮಾಡೋಕ್ಕೆ ಏನು ಮಾಡಬೇಕು ಅಷ್ಟೇ. ಬೆಳಗ್ಗೆ ಅಂದರೆ ಬರಬೇಕು, ಸಾಯಂಕಾಲ ಹೋಗಬೇಕು, ಅದೇ ಡ್ಯೂಟಿ ಮಾಡಬೇಕು, ಬಾಗಿ ಕಟ್ಟಬೇಕು. ಲೈಫ್ ಅಂದರೆ ಈಗ ಏನು ಮಾಡೋಕ್ಕಾಗತ್ತಾ? ಆಯಿತು, ಲೈಫ್ ಅಂದರೆ ಅದೇ, ಬೇರೆ ಏನು ಮಾಡೋಕ್ಕಾಗಲ್ಲ. ಅದು ಸ್ವಲ್ಪ ನಮ್ಮ ಗಿಳ್ಗೆ ಯಾರು ಮಾಡಿದ ಮೇಲೆ ಅಷ್ಟೇ ಅವರೇ ಲೈಫ್. ನಮ್ಮ ಲೈಫ್ ಆಯಿತು ಅಷ್ಟೇ, ಮುಗೀತು. ಬೆಂಗಳೂರು ಚೆನ್ನಾಗಿದೆ. ಅದು ನಮ್ಮ ಬೆಂಗಳೂರಾಗ ಜೀವನ ಮಾಡ್ತಿದ್ದು ಚೆನ್ನಾಗಿಲ್ವಾ? ಅದು ಚೆನ್ನಾಗಿದೆ. ನಾವು ಕಸ್ಟಮರ್ಸ್ ಎಲ್ಲ ಚೆನ್ನಾಗಿ ಇದು ಮಾಡ್ತಾರಾ? ಹಾಂ, ನಮ್ಮ ಕಸ್ಟಮರ್ ಎಲ್ಲ ಚೆನ್ನಾಗಿ. ಕೆಲವರು ಕಿರಿಕ್ ಮಾಡ್ತಾರಲ್ಲ ಕಸ್ಟಮರ್. ಯಾರು ಕಿರಿಕಿಲ್ಲ, ಯಾರು ಕಿರಿಕ್ ಅವರಿಲ್ಲ. ನಮ್ಮ ಬಡತು ಎಲ್ಲ ಪರಿಚಯ ಆಗಿದೆ, ಯಾರು ಕಿರಿಕ್ ಮಾಡ್ತಾರೆ? ಎಲ್ಲ ಹಳೇದವರು 20 ವರ್ಷ ಅಂದರೆ ಪರಿಚಯ ಇದೆ, ಯಾರು ಕಿರಿಕ್ ಮಾಡ್ತಾರೆ? ಏನು ಬುದ್ಧಿ ಏನು ಹೇಳಲ್ಲ ಅವರು. ಸ್ವಲ್ಪ ಬಂದು ಒಂದು ಜನ ಇದು ಕ್ರೀಕ್ ಮಾಡ್ತೀವಿ, ಎಲ್ಲ ಅಡ್ಜಸ್ಟ್ ಮಾಡಬೇಕು. ಅದು ಎಲ್ಲ ಅಡ್ಜಸ್ಟ್ ಮಾಡೋಕ್ಕಾಗತ್ತೆ. ಎಲ್ಲ ಚಿಕ್ಕ ಹುಡುಗ ಬಂದ ಮೇಲೆ ಏನು ಮಾಡ್ತೀವಿ? ಅವ್ರ ಹತ್ರ ಜಗಳ ಮಾಡೋಕ್ಕಾಗತ್ತದ? ಅವ್ರಿಗೂ ಅಡ್ಜಸ್ಟ್ ಮಾಡೋದು ಹೋಗ್ಬೇಕು ಅಷ್ಟೇ. ಅವ್ರು ತಿಂತು ಹೋಗ್ತದೋ, ಏನು ಮಾಡ್ತೀವಿ? ಜಗಳ ಮಾಡ್ತಾರೆ. 1 ಜನ ತಿಂತದೋ, 1 ಜನ ಕೂತು ಹೋಗ್ತದೋ, ಏನು ಮಾಡೋಕ್ಕಾಗಲ್ಲ. ಅದು ಇದು ಅಂಗಡಿ ಯಂತ್ರ ಈ ಥರ ನೋಡಿದ ಮೇಲೆ ಅಂಗಡಿ ಮಾಡೋಕ್ಕಾಗಲ್ಲ. ಅದು ಸಮಾಜ ನಮ್ಮ ಸಂದೇಶ ಅದೇ ಇದೆ. ಜೀವನ ಮಾಡಬೇಕು, ಮಾಡೋಕ್ಕೆ ಒಳ್ಳೆ ಇದು ಮಾಡಬೇಕು.
ಏನು ಕೆಲಸ ಮಾಡಬೇಕು ಹಂಗೆ ಹಂಗೆ ಎಲ್ಲೇ ಮಾಡೋಕ್ಕಾಗತ್ತಾ? ಏನು ಕೆಲಸ ಅಂದರೆ ಜೀವನ ಮಾಡೋಕ್ಕಾಗತ್ತದು. ಈ ಜೀವನ ಅಂದರೆ ಜೀವನ ಮಾಡೋಕ್ಕಾಗಲ್ಲ ಅದು. ಏನು ಮಾಡಲೇಬೇಕು ಅದು ಕಷ್ಟಪಟ್ಟು. ಸುಮ್ಮನೆ ದುಡ್ಡು ಎಲ್ಲೇ ಬರುತ್ತಾ? ಎಲ್ಲೇ ಬರಲ್ಲ ಅದು. ಅದಕ್ಕೆ ಚಿಕ್ಕ ಅಂದರೆ ಚಿಕ್ಕ ಕೆಲಸ ಮಾಡಬೇಕು, ದೊಡ್ಡದಂದರೆ ದೊಡ್ಡದು. ಅವ್ರಿಗೆ ಏನು ಸಿಕ್ತರೋ ಅದೇ ಮಾಡಬೇಕು. ಎಲ್ಲಕ್ಕೆ ದುಡ್ದೇ ಸಿಕ್ಕಲ್ಲ ಅದು. ಒಂದೊಂದು ಜನಕ್ಕೆ ಇದು ಟೈಮ್ ಸರಿ ಇದ್ದರೆ ಎಲ್ಲ ಸಿಕ್ಕತ್ತದು. ದೇವರು ಏನು ಹೇಳ್ತದೋ ಅದು ಮಾಡಬೇಕು ಅಷ್ಟೇ. ಅವ್ರ ಹತ್ರ ವಿಶ್ವಾಸ ಮಾಡೋದು ಕೆಲಸ ಮಾಡಬೇಕು. ಅವರು ಸಾಯಂಕಾಲ ಇಷ್ಟು ಕೊಡ್ತದೋ, ನಾನು ಊಟಕ್ಕೆ ಕೊಡ್ತಾನ ಟೆನ್ಷನ್ ಇಲ್ಲ. ದೇವರು ಏನು ಕೊಟ್ಟಿದ್ದಾರೆ ಬೆಳಗ್ಗೆ ಅಂದರೆ ಅಷ್ಟೇ ಸಾಕು ನನಗೆ. ನನಗೆ ಜಾಸ್ತಿ ಅದು ಇಲ್ಲ. ನನಗೆ ಕರೋಡ್ಪತಿ ಆಗಬೇಕು, ಲಖಪತಿ ಆಗಬೇಕು ಬೇಡ. ದೇವ್ರು ಇಷ್ಟೇ ಕೊಟ್ಟರೆ ಸಾಕು ನನಗೆ. ನನ್ನ ಲೈಫ್ ಅಂದರೆ ನನ್ನ ಹುಡುಗ ಅಂದರೆ ಏನು ಮಾಡ್ತದ ಮೇಲೆ ಅದು ಸ್ಕೂಲ್ಗೆ ಹೋಗ್ತದೋ. ಈಗ ಚಿಕ್ಕ ಕ್ಲಾಸ್ ಇದ್ದರೆ ಇದೆ. पीपल चैनल हत्र अभी बात किए हमको बहुत अच्छा लगा. फिर भी अब उसको हम क्या धन्यवाद कर सकते हैं, थैंक यू ही बोल सकते हैं. हमारे तरफ से उसको थैंक यू.